ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ, ಅಕ್ಕಂದಿರೇ. ಇವತ್ತು 14ನೇ ಮಾರ್ಚ್ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇವತ್ತಿನ ಈ ಆಳವಾದ ಮಂಥನದಲ್ಲಿ ಆ ಪರಮಪಿತ ಹೇಗೆ ನಂಬರ್ 1 ಪಾತ್ರಧಾರಿಯಾಗಿ ಪತಿತರನ್ನು ಪಾವನ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಲಿದ್ದೇವೆ. ಹೌದು, ಇದು ತುಂಬಾನೇ ಮುಖ್ಯವಾದ ವಿಷಯ. ಜೊತೆಗೆ ಸನ್ಯಾಸಿಗಳು ಕಲಿಸುವ ಶಾರೀರಿಕ ಯೋಗಕ್ಕೂ ಪರಮಾತ್ಮ ಕಲಿಸುವ ಆತ್ಮಿಕ ಯೋಗಕ್ಕೂ ಇರುವ ಮೂಲ ವ್ಯತ್ಯಾಸ ಏನು, ಹಾಗೆ 24 ಕ್ಯಾರೆಟ್ ಚಿನ್ನದಂತಿದ್ದ ನಾವು ಮತ್ತೆ ಹೇಗೆ ವಜ್ರ ಸಮಾನರಾಗ್ತೀವಿ ಅನ್ನೋದನ್ನ ಕೂಡ ಆಳವಾಗಿ ಮಂಥನ ಮಾಡ್ಲಿದ್ದೇವೆ. ಖಂಡಿತ. ನೋಡಿ, ಈ ಎಲ್ಲ ವಿಚಾರಗಳು ಕೇವಲ ಸೈದ್ಧಾಂತಿಕ ಮಾಹಿತಿಯಲ್ಲ, ಬದಲಾಗಿ ಪ್ರತಿಯೊಬ್ಬರ ಆಂತರಿಕ ಪುರುಷಾರ್ಥವನ್ನ ತೀವ್ರಗೊಳಿಸುವ ಪ್ರಾಯೋಗಿಕ ಅಸ್ತ್ರಗಳು. ಜ್ಞಾನದ ಆಳ ಅರ್ಥ ಆದಾಗ ಮಾತ್ರ ಯೋಗ ಸಹಜ ಆಗುತ್ತೆ ಅಲ್ವಾ? ನಿಜ. ಹಾಗಾದ್ರೆ ಮೊದಲಿಗೆ ಇಂದಿನ ಮುರಳಿಯ ಸಾರ ಮತ್ತು ಪ್ರಶ್ನೋತ್ತರವನ್ನ ಅವಲೋಕಿಸೋಣ. ಸಾರ ಹೀಗಿದೆ: ಮಧುರ ಮಕ್ಕಳೇ, ಒಬ್ಬ ತಂದೆಯೇ ನಂಬರ್ 1 ಪಾತ್ರಧಾರಿಯಾಗಿದ್ದಾರೆ. ಅವರು ಪತಿತರನ್ನು ಪಾವನ ಮಾಡುವ ಪಾತ್ರವನ್ನು ಮಾಡುತ್ತಾರೆ. ತಂದೆಯ ತರಹ ಪಾತ್ರವನ್ನು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ಇಂದಿನ ಪ್ರಶ್ನೆ ಹೀಗಿದೆ: ಸನ್ಯಾಸಿಗಳ ಯೋಗವು ಶಾರೀರಿಕ ಯೋಗವಾಗಿದೆ. ಆತ್ಮಿಕ ಯೋಗವನ್ನು ತಂದೆಯೇ ಕಲಿಸುತ್ತಾರೆ, ಹೇಗೆ? ಇದಕ್ಕೆ ಉತ್ತರ: ಸನ್ಯಾಸಿಗಳು ಬ್ರಹ್ಮತತ್ವದೊಂದಿಗೆ ಯೋಗವನ್ನಿಡುವುದನ್ನು ಕಲಿಸುತ್ತಾರೆ. ಅದಂತೂ ಇರುವ ಸ್ಥಾನವಾಡಿದೆ ಅಂದ್ಮೇಲೆ ಅದು ಶಾರೀರಿಕ ಯೋಗ ಆಯಿತು. ತತ್ವಕ್ಕೆ ಭಗವಂತನೆಂದು ಹೇಳಲಾಗುವುದಿಲ್ಲ. ಮಕ್ಕಳು ಪರಮಾತ್ಮನೊಂದಿಗೆ ಬುದ್ಧಿಯೋಗವನ್ನಿಡುತ್ತೀರಿ. ಆದ್ದರಿಂದ ನಿಮ್ಮ ಯೋಗವು ಆತ್ಮಿಕ ಯೋಗವಾಗಿದೆ. ಈ ಯೋಗವನ್ನು ತಂದೆಯೇ ಕಲಿಸಿಕೊಡುತ್ತಾರೆ, ಮತ್ಯಾರೂ ಕಲಿಸಿಕೊಡಲು ಸಾಧ್ಯವಿಲ್ಲ, ಏಕೆಂದರೆ ಅವರೇ ನಿಮ್ಮ ಆತ್ಮಿಕ ತಂದೆಯಾಗಿದ್ದಾರೆ. ಹೌದು. ಈ ಉತ್ತರದ ಬಗ್ಗೆ ನಾವು ಸ್ವಲ್ಪ ಆಳವಾಡಿ ಮಂಥನ ಮಾಡೋದು ಅಗತ್ಯ ಇದೆ. ನನಗೊಂದು ಪ್ರಶ್ನೆ ಇದೆ. ಬ್ರಹ್ಮತತ್ವ ಅಂದ್ರೆ ಪರಮಧಾಮ ಅಥವಾ ಆಕಾಶದಂತಹ ಒಂದು ಸೂಕ್ಷ್ಮ ತತ್ವ ಅಲ್ವಾ? ಹೌದು, ಖಂಡಿತ. ಅದು ಕಣ್ಣಿಗೆ ಕಾಣಿಸದಿದ್ರೂ ಅದರೊಂದಿಗಿನ ಯೋಗವನ್ನ ಶಾರೀರಿಕ ಯೋಗ ಅಂತ ಯಾಕೆ ಕರೀತಾರೆ? ತತ್ವದ ಜೊತೆ ಸಂಪರ್ಕ ಬೆಳೆಸೋದು ಆತ್ಮಿಕ ಯೋಗ ಅಲ್ವಾ? ನೋಡಿ, ಇದು ಮೇಲ್ನೋಟಕ್ಕೆ ಸ್ವಲ್ಪ ಗೊಂದಲಮಯ ಅನಿಸಬಹುದು. ತತ್ವ ಎಷ್ಟೇ ಸೂಕ್ಷ್ಮವಾಗಿದ್ರೂ ಅದು ಕೇವಲ ಒಂದು ನಿರ್ಜೀವ ವಾಸಸ್ಥಾನ. ಅಂದ್ರೆ ಒಂದು ಲೊಕೇಶನ್ ಇದ್ದ ಹಾಗೆ. ನಿಖರವಾಗಿ ಅದೊಂದು ಜಡವಸ್ತು, ಅಲ್ಲಿ ಚೈತನ್ಯ ಇಲ್ಲ. ಯೋಗ ಅಂದ್ರೆ ಇಬ್ಬರ ನಡುವಿನ ಸಂಬಂಧ. ಒಂದು ಉದಾಹರಣೆ ತಗೊಳ್ಳೋಣ. ನಾವು ಯಾರದ್ದಾದ್ರೂ ಮನೆಗೆ ಹೋದಾಗ ಆ ಮನೆಯ ಗೋಡೆಗಳ ಜೊತೆ ಅಥವಾ ಛಾವಣಿ ಜೊತೆ ಭಾವನಾತ್ಮಕ ಸಂಬಂಧ ಬೆಳೆಸೋಕಾಗುತ್ತಾ? ಇಲ್ಲ ಇಲ್ಲ, ಖಂಡಿತ ಸಾಧ್ಯವಿಲ್ಲ ಅಲ್ವಾ? ನಮ್ಮ ಪ್ರೀತಿ ಸಂಬಂಧ ಆ ಮನೆಯಲ್ಲಿ ವಾಸಿಸುವ ಜೀವಂತ ಚೈತನ್ಯಶೀಲ ವ್ಯಕ್ತಿಯ ಜೊತೆ ಇರುತ್ತೆ. ಓಹೋ, ಅರ್ಥ ಆಯ್ತು. ಅದೇ ರೀತಿ ಬ್ರಹ್ಮಲೋಕ ಅನ್ನೋದು ಕೇವಲ ಒಂದು ಸ್ಥಾನ. ಆ ಸ್ಥಾನದಲ್ಲಿ ಮನಸ್ಸನ್ನ ನಿಲ್ಲಿಸುವುದು ಒಂದು ಭೌತಿಕ ಅಥವಾ ಜಡವಾದ ಅಭ್ಯಾಸ ಆಗುತ್ತೆ. ಹೌದು ಹೌದು. ಆದರೆ ಆ ಮನೆಯ ಒಡೆಯನಾದ, ಜ್ಞಾನ ಮತ್ತು ಪ್ರೀತಿಯ ಸಾಗರನಾದ ಪರಮಾತ್ಮನ ಜೊತೆ ಬುದ್ಧಿಯ ನೇರ ಸಂಪರ್ಕ ಬೆಳೆಸುವುದು ಮಾತ್ರ ಆ ನಿಜವಾದ ಆತ್ಮಿಕ ಯೋಗ ಎನಿಸಿಕೊಳ್ಳುತ್ತೆ. ಅಂದ್ರೆ ಕೇವಲ ಶೂನ್ಯದಲ್ಲಿ ಮನಸ್ಸನ್ನ ಕೇಂದ್ರೀಕರಿಸುವುದ್ರಿಂದ ನಮಗೆ ನಿಜವಾದ ಪ್ರಾಪ್ತಿ ಸಿಗಲ್ಲ. ಚೈತನ್ಯ ತಂದೆಯೊಂದಿಗಿನ ಬುದ್ಧಿಯೋಗ ಮಾತ್ರ ನಮ್ಮೊಳಗಿನ ವಿಕಾರಗಳನ್ನ ಸುಡಬಲ್ಲದು. 100ಕ್ಕೆ 100 ಸತ್ಯ. ಶಾಂತಿಯ ನೈಜ ಅರ್ಥವನ್ನ ವಿವರಿಸಿರುವುದೇ ಈ ಅರಿವಿನ ಮೊದಲ ಮೆಟ್ಟಿಲು ಅಂತ ನನಗನ್ಸುತ್ತೆ. ಖಂಡಿತ. ಕೇವಲ ಬಾಯಿಂದ ಓಂ ಶಾಂತಿ ಅಂದ್ರೆ ಸಾಲ್ದು. ನಾನು ಶಾಂತ ಸ್ವರೂಪ ಆತ್ಮ ಅನ್ನೋ ಆಳವಾದ ಪ್ರಜ್ಞೆ ನಮ್ಮೊಳಗೆ ಬೇರೂರ್ಬೇಕು. ಈ ಶರೀರ ಕೇವಲ ಕರ್ಮ ಮಾಡಲು ಇರುವ ಒಂದು ವೇಷ ಅನ್ನೋ ಸ್ಪಷ್ಟತೆ ಬರಬೇಕು. ಅದೇ. ಇದನ್ನೇ ಆಧ್ಯಾತ್ಮಿಕ ಭಾಷೆಯಲ್ಲಿ ಮರುಜೀವಿ ಸ್ಥಿತಿ ಅಥವಾ ಸಾಯುವ ಮುನ್ನವೇ ಸಾಯುವುದು ಅಂತ ಕರೀತಾರೆ. ಲೌಕಿಕ ಜಗತ್ತಿನಲ್ಲಿ ಸನ್ಯಾಸಿಗಳು ಮನೆ ಮಠ ಬಿಟ್ಟು ಅರಣ್ಯಕ್ಕೆ ಹೋದಾಗ ಮರುಜೀವಿಗಳಾದರು ಅಂತ ಭಾವಿಸ್ತಾರೆ. ಅದರ ನೈಜ ಮರುಜೀವಿ ಅಂದ್ರೆ ಏನು ಗೊತ್ತಾ? ಏನು? ಹಳೆಯ ದೇಹದ ಅಹಂಕಾರ ಮತ್ತು ದೇಹದ ಸಂಬಂಧಗಳನ್ನ ಬುದ್ಧಿಯಿಂದ ತ್ಯಜಿಸುವುದು. ನಿರಾಕಾರ ತಂದೆ ಪ್ರಜಾಪಿತ ಬ್ರಹ್ಮನಲ್ಲಿ ಪ್ರವೇಶಿಸಿ ಹೇಗೆ ಅವರನ್ನ ಸಂಪೂರ್ಣ ಮರುಜೀವಿಯನ್ನಾಗಿ ಮಾಡಿದ್ರು ಅನ್ನೋದು ನಮ್ಮ ಕಣ್ಣು ಮುಂದಿರುವ ಅತಿ ದೊಡ್ಡ ನಿದರ್ಶನ ಅಲ್ವಾ? ನಿಜ. ಈ ದೇಹಾಭಿಮಾನ ಹೇಗೆ ನಮ್ಮನ್ನ ಮರುಳು ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವೊಂದು ದೃಷ್ಟಾಂತ ನೋಡಬಹುದು. ಹೇಳಿ. ಒಂದು ನಾಟಕದಲ್ಲಿ ಪಾತ್ರ ಮಾಡುತ್ತಿರುವ ಒಬ್ಬ ನಟ ತನ್ನ ವೇಷಭೂಷಣಗಳಲ್ಲೇ ಎಷ್ಟೊಂದು ತಲ್ಲೀನನಾಗುತ್ತಾನೆ ಅಂದ್ರೆ ತಾನು ಆ ಪಾತ್ರ ಅಲ್ಲ, ತಾನೊಬ್ಬ ವಿಭಿನ್ನ ವ್ಯಕ್ತಿ ಅನ್ನೋದನ್ನೇ ಮರ್ತುಬಿಡ್ತಾನೆ. ಹೌದು, ಖಂಡಿತ. ಆ ನಾಟಕದ ದುಃಖಗಳನ್ನ ತನ್ನ ನೈಜ ದುಃಖಗಳು ಅಂತ ಅಳೋಕ್ ಶುರು ಮಾಡ್ತಾನೆ. ನಮ್ಮ ಪರಿಸ್ಥಿತಿ ಕೂಡ ನಿಖರವಾಗಿ ಇದೇ ರೀತಿಯಾಗಿದೆ ಅಲ್ವಾ? ಹೌದು, 100ಕ್ಕೆ 100. ಈ ಭೌತಿಕ ದೇಹದ ಪಾತ್ರದಲ್ಲಿ
ಅಹಂಕಾರದಲ್ಲಿ ಮುಳುಗಿ ನಾವು ಶಾಂತ ಸ್ವರೂಪ ಆತ್ಮ ಅನ್ನೋದನ್ನೇ ಸಂಪೂರ್ಣವಾಗಿ ಮರ್ತಿದ್ದೀವಿ. ಇದೇ ಕಾರಣಕ್ಕಾಗಿ ಈ ಬೇಹದ್ದಿನ ನಾಟಕದ ಆದಿಮಧ್ಯ ಅಂತ್ಯದ ರಹಸ್ಯವನ್ನ ಪರಮಪಿತ ಬಂದು ನೆನಪಿಸಬೇಕಾಗತ್ತೆ. ತಂದೆ ಕೇವಲ ಈ ಸಂಗಮಯುಗದಲ್ಲಿ ಮಾತ್ರ ಪತಿತಪಾವನನಾಗಿ ಪಾತ್ರ ವಹಿಸ್ತಾರೆ. ಉಳಿದ ಸಮಯದಲ್ಲಿ ಆತ ಪರಮಧಾಮದಲ್ಲಿ ಶಾಂತವಾಗಿರುತ್ತಾರೆ. ಹೌದು. ಈ ಸಮಯದಲ್ಲಿ ಆತ್ಮಶರೀರವನ್ನ ಮರೆತು ತಂದೆಯೊಡನೆ ನಿರಂತರ ಯೋಗ ಮಾಡಿದಾಗ ಮಾತ್ರ ತೀವ್ರ ಪುರುಷಾರ್ಥ ಸಾಧ್ಯ ಆಗೋದು. ದೇವತೆಗಳಿಗಿಂತ ಮೊದಲು ಬ್ರಾಹ್ಮಣರ ಮಹತ್ವವನ್ನ ಹಾಡೋಕೆ ಇದೇ ಕಾರಣ ಗೊತ್ತಾ? ಅಂದ್ರೆ ಬ್ರಾಹ್ಮಣರೇ ಈ ಪ್ರಾಚೀನ ರಾಜಯೋಗವನ್ನ ಕಲಿತು ಭಾರತವನ್ನ ಮತ್ತೆ ಸ್ವರ್ಗವನ್ನಾಗಿ ಮಾಡುತ್ತಿರುವವರು ಅಂತ. ನಿಖರವಾಗಿ. ಹಾಗೆ ನೋಡಿದ್ರೆ ರಾಜಯೋಗ ಅಂದ್ರೆ ಅದೊಂದು ದೊಡ್ಡ ಪರಿಶ್ರಮ. ಸೂರ್ಯವಂಶಿ ರಾಜರಾಣಿಯಾಗೋಕೆ ಸುಮ್ನೆ ಸಾಧ್ಯವಿಲ್ಲ. ಮಮ್ಮ ಬಾಬಾವರನ್ನ ಸಂಪೂರ್ಣವಾಗಿ ಫಾಲೋ ಮಾಡ್ಬೇಕು. ಖಂಡಿತ ಮಾಡ್ಬೇಕು. ನಾವು ಬೇಹದ್ದಿನ ಪ್ರೀತಮನ ಸತ್ಯವಾದ ಪ್ರೀತಮಯರಾಗಿ ನಮ್ಮ ಬುದ್ಧಿಯನ್ನ ಆ ತಂದೆಯ ಮೇಲೆ ನಿರಂತರವಾಗಿ ಇಡ್ಬೇಕು ಅಂತ ಮುರಳಿಯಲ್ಲಿ ಬಹಳ ಸ್ಪಷ್ಟಪಡಿಸಿದ್ದಾರೆ. ಹೌದು. ಇಲ್ಲಿ ಒಂದು ಅತ್ಯಂತ ರೋಚಕವಾದ ಹೋಲಿಕೆಯನ್ನ ನೀಡಲಾಗಿದೆ. 24 ಕ್ಯಾರೆಟ್ ಚಿನ್ನದ ಉಪಮೆ. ಓಹೋ, ಹೌದು. ಆದಿಯಲ್ಲಿ ಅಂದ್ರೆ ಸತ್ಯಯುಗದಲ್ಲಿ ಪ್ರತಿಯೊಂದು ಆತ್ಮವೂ 24 ಕ್ಯಾರೆಟ್ ಚಿನ್ನದಂತೆ ಸಂಪೂರ್ಣ ಪವಿತ್ರ, ನಿರ್ಮಲವಾಗಿತ್ತು. ಯಾವುದೇ ರೀತಿಯ ಕಲ್ಮಶ ಇರಲಿಲ್ಲ. ಆದರೆ ಜನನ ಮರಣಗಳ ಚಕ್ರದಲ್ಲಿ ಸಾಗುತ್ತಾ ದೇಹ ಅಭಿಮಾನ ಅನ್ನೋ ಮಣ್ಣು ತಗಲಿ ಕಾಮ, ಕ್ರೋಧ, ಲೋಭಗಳೆಂಬ ರಾಸಾಯನಿಕ ಪ್ರಕ್ರಿಯೆಯಿಂದ ಆತ್ಮಕ್ಕೆ ಕಬ್ಬಿಣದ ತುಕ್ಕು ಹಿಡಿದಿದೆ. ಇಲ್ಲಿ ವಿಜ್ಞಾನದ ನಿಯಮವನ್ನ ನೆನಪಿಸ್ಕೊಂಡ್ರೆ ಒಂದು ಕುತೂಹಲಕಾರಿ ಪ್ರಶ್ನೆ ಬರುತ್ತೆ. ಭೌತಿಕ ಜಗತ್ತಿನಲ್ಲಿ ಚಿನ್ನಕ್ಕೆ ಎಂದಿಗೂ ತುಕ್ಕು ಹಿಡಿಯೋದಿಲ್ವಾಲ್ವಾ? ಹೌದು, ಹಿಡಿಯಲ್ಲ. ಹಾಗಾದ್ರೆ ಚಿನ್ನದಂತಿರುವ ಆತ್ಮಕ್ಕೆ ಈ ತುಕ್ಕು ಹೇಗೆ ಅಂಟ್ಕೊಳ್ತು? ನೋಡಿ, ಇದು ಭೌತಿಕ ತುಕ್ಕು ಅಲ್ಲ, ಬದಲಾಗಿ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆವರಣ. ಓ, ಅಂದ್ರೆ ವಿಕಾರಗಳ ಆವರಣ. ಹೌದು. ನೈಜ ಸ್ವರೂಪವನ್ನ ಮರೆತಾಗ ಹೊರಗಿನ ಪ್ರಪಂಚದ ಆಕರ್ಷಣೆಗಳು ಮತ್ತು ವಿಕಾರಗಳು ಆತ್ಮದ ಮೇಲೆ ಲೇಪನ ಆಗ್ತಾ ಹೋಗ್ತವೆ. ಕಾಲಕ್ರಮೇಣ ಆ ಚಿನ್ನದ ಹೊಳುಪು ಮಾಯ ಆಗಿ ಆತ್ಮ ಸಂಪೂರ್ಣವಾಗಿ ತಮೋಪ್ರಧಾನ, ಅಂದ್ರೆ ಕಬ್ಬಿಣದಂತೆ ಕಪ್ಪಾಗ್ಬಿಡತ್ತೆ. ಅಯ್ಯೋ, ಎಂಥ ಸ್ಥಿತಿ! ನಿಜ. ರಾವಣ ಅಂದ್ರೆ ಈ 5 ವಿಕಾರಗಳು ನಮ್ಮನ್ನ ಸಂಪೂರ್ಣವಾಗಿ ಶೂನ್ಯ ಮೌಲ್ಯದ ಕವಡಿಯಂತಹ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಈ ತುಕ್ಕನ್ನ ತೆಗೆಯಲು ಕೇವಲ ಮಾನವನ ಪ್ರಯತ್ನ ಖಂಡಿತ ಸಾಲದು. ಅದಕ್ಕಾಗಿಯೇ ಪರಮಪಿತ ಶಿವನು ಪ್ರಜಾಪಿತ ಬ್ರಹ್ಮನ ಮೂಲಕ ಈ ಮಹಾನ್ ಕಾರ್ಯವನ್ನ ಆರಂಭಿಸಿದ್ದಾರೆ. ಆ ತುಕ್ಕು ಕರಗುವ ಪ್ರಕ್ರಿಯೆಯನ್ನ ನಾವು ಆಳವಾಗಿ ಅರ್ಥಕೊಳ್ಬೇಕು ಅಲ್ವಾ? ಆ ಪ್ರಕ್ರಿಯೆ ಎಷ್ಟು ಸುಂದರವಾಗಿದೆ ಅಂದ್ರೆ ಅದನ್ನ ಕಲ್ಪನೆ ಮಾಡಿಕೊಂಡ್ರೆ ಸಾಕು, ಮನಸ್ಸಿಗೆ ಎಲ್ಲಿಲ್ಲದ ಶಾಂತಿ ಸಿಗುತ್ತೆ. ದಯವಿಟ್ಟು ವಿವರಿಸಿ. ಪರಮಧಾಮದಲ್ಲಿರುವ ನಿರಾಕಾರ ಶಿವಬಾಬಾರವರಿಂದ ಹೊಮ್ಮುತ್ತಿರುವ ದಿವ್ಯ ಪ್ರಕಾಶಮಾನವಾದ ಸ್ವರ್ಣ ಕಿತ್ತಳೆ ಬಣ್ಣದ ಕಿರಣಗಳನ್ನ ಒಮ್ಮೆ ಕಲ್ಪಿಸಿಕೊಳ್ಳಿ. ಆ ಪ್ರಬಲವಾದ ದಿವ್ಯ ಜ್ಯೋತಿಯ ಕಿರಣಗಳು ನೇರವಾಗಿ ಬಂದು ಆತ್ಮದ ಮೇಲೆ ಬೀಳುತ್ತಿವೆ. ಆ ಕಿರಣಗಳ ಶಾಖಕ್ಕೆ ಜನ್ಮ ಜನ್ಮಾಂತರಗಳಿಂದ ಆತ್ಮಕ್ಕೆ ಅಂಟಿಕೊಂಡಿರುವ ತುಕ್ಕು ಕ್ರಮೇಣ ಕರಗುತ್ತಿದೆ. ವಾವ್, ಎಂಥ ಅದ್ಭುತ ದೃಶ್ಯ! ಹೌದು. ಎಷ್ಟೆಷ್ಟು ಆ ಕಿರಣಗಳ ಸ್ಪರ್ಶ ಆಗುತ್ತೆಯೋ ಅಷ್ಟೆಷ್ಟು ಆತ್ಮದೊಳಗಿನ ಆ ಮೂಲ 24 ಕ್ಯಾರೆಟ್ ಚಿನ್ನದ ಪ್ರಖರತೆ ಮತ್ತೆ ಜಾಗೃತಗೊಳ್ಳುತ್ತೆ. ಆ ದಿವ್ಯ ಜ್ಯೋತಿಯು ನಮ್ಮನ್ನ ಮತ್ತೆ ವಜ್ರ ಸಮಾನರನ್ನಾಗಿ ಮಾಡುತ್ತೆ. ಆ ದೃಶ್ಯದ ಅನುಭವವೇ ಮೈಮನಸ್ಸುಗಳನ್ನ ಹಗುರ ಮಾಡುತ್ತೆ. ಆ ತುಕ್ಕು ಕಳಚಿದಾಗ ಮಾತ್ರ ನಮ್ಮೊಳಗಡೆಗಿರುವ ನೈಜ ಹೀರೋ ಪಾತ್ರದ ಅರಿವಾಗೋದು. ಪ್ರತಿಯೊಬ್ಬ ಆತ್ಮಕ್ಕೂ ಈ ಬೇಹದ್ದಿನ ನಾಟಕದಲ್ಲಿ ಒಂದು ವಿಶಿಷ್ಟವಾದ, ಅತ್ಯಂತ ಶ್ರೇಷ್ಠವಾದ ಹೀರೋ ಪಾತ್ರ ಇದೆ ಅಲ್ವಾ? ಖಂಡಿತ ಇದೆ. ಅದನ್ನ ಎಚ್ಚರಗೊಳಿಸುವ ಪ್ರಾಯೋಗಿಕ ವಿಧಾನಗಳನ್ನ ಇಂದಿನ ಧಾರಣೆಯ ಪಾಯಿಂಟ್ಸ್ನಲ್ಲಿ ನೀಡಲಾಗಿದೆ. ಈಗ ಧಾರಣೆಗಾಗಿ ಮುಖ್ಯ ಸಾರವನ್ನ ಯಥಾವತ್ತಾಗಿ ನೋಡೋಣ. 1ನೇ ಪಾಯಿಂಟ್: ಸತ್ಯವಾದ ಪ್ರಿಯತಮೆಯರಾಗಿ ಕೈಗಳಿಂದ ಕೆಲಸ ಮಾಡುತ್ತಾ ಬುದ್ಧಿಯಿಂದ ಪ್ರಿಯತಮನನ್ನು ನೆನಪು ಮಾಡುವ ಅಭ್ಯಾಸ ಮಾಡಬೇಕಾಗಿದೆ. ತಂದೆಯ ನೆನಪಿನಿಂದ ನಾವು ಸ್ವರ್ಗವಾಸಿಗಳಾಗಿತ್ತಿದ್ದೇವೆ ಎಂಬ ಖುಷಿಯಲ್ಲಿ ಇರಬೇಕಾಗಿದೆ. 2ನೇ ಪಾಯಿಂಟು: ಸೂರ್ಯವಂಶಿ ರಾಜಧಾನಿಯಲ್ಲಿ ಸಿಂಹಾಸನಾಧಿಕಾರಿಗಳಾಗಲು ಮಾತಾಪಿತರನ್ನು ಸಂಪೂರ್ಣ ಫಾಲೋ ಮಾಡಬೇಕಾಗಿದೆ. ತಂದೆಯ ಸಮಾನ ಜ್ಞಾನಪೂರ್ಣರಾಗಿ ಎಲ್ಲರಿಗೆ ಮಾರ್ಗವನ್ನು ತಿಳಿಸಬೇಕಾಗಿದೆ. ಈ 2 ಅಂಶಗಳು ದೈನಂದಿನ ಜೀವನಕ್ಕೆ ಬಹಳ ಅನ್ವಯ ಆಗುತ್ತವೆ. ಆದರೆ ಇಲ್ಲಿ ಒಂದು ಪ್ರಾಯೋಗಿಕ ಸವಾಲೆದುರಾಗುತ್ತೆ. ನಮ್ಮ ದಿನನಿತ್ಯದ ಕರ್ಮಕ್ಷೇತ್ರದಲ್ಲಿ ಕೈಯಿಂದ ಕೆಲಸ ಮಾಡುತ್ತಿದ್ರೂ ಬುದ್ಧಿಯಿಂದ ತಂದೆಯನ್ನ ನೆನಪು ಮಾಡುವುದು ಹೇಗೆ? ದೈನಂದಿನ ಒತ್ತಡಗಳ ನಡುವೆ ಈ ಡಬಲ್ ಫೋಕಸ್ ಹೇಗೆ ಸಾಧ್ಯ?
ಇದು ಅಭ್ಯಾಸದಿಂದ ಬರುವಂಥ ಸಹಜ ಸ್ಥಿತಿ. ಇದನ್ನೊಂದು ದೈನಂದಿನ ಉದಾಹರಣೆಯಿಂದ ವಿಶ್ಲೇಷಣೆ ಮಾಡಬಹುದು. ಹೇಳಿ. ಒಬ್ಬ ತಾಯಿ ತನ್ನ ಚಿಕ್ಕ ಮಗುವನ್ನ ಮನೆಯಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗಿರ್ತಾಳೆ ಅಂತ ಭಾವಿಸೋಣ. ಅವಳ ಕೈಗಳು ಕಂಪ್ಯೂಟರ್ ಕೀಬೋರ್ಡ್ ಮೇಲೆ ಕೆಲಸ ಮಾಡ್ತಿರ್ಬೋದು, ಕಣ್ಣುಗಳು ಫೈಲ್ ನೋಡ್ತಿರ್ಬೋದು. ಆದ್ರೆ ಅವಳ ಬುದ್ಧಿ ಎಲ್ಲಿರುತ್ತೆ? ಖಂಡಿತ ಮಗುವಿನ ಮೇಲೆಯೇ ಇರುತ್ತೆ. ಹೌದು. ಅವಳ ಆಂತರಿಕ ತರಂಗಗಳು ನಿರಂತರವಾಗಿ ನನ್ನ ಮಗು ಏನ್ ಮಾಡ್ತಿದೆ, ಊಟ ಮಾಡ್ತೆ ಅಂತ ಮಗುವಿನೊಂದಿಗೆ ಬೆಸೆದುಕೊಂಡಿರ್ತವೆ. ನಿಜ ನಿಜ. ಅವಳ ಕೆಲಸಕ್ಕೆ ಅದರಿಂದ ಯಾವುದೇ ಅಡ್ಡಿಯಾಗೋದಿಲ್ಲ, ಏಕೆಂದ್ರೆ ಆ ನೆನಪು ಪ್ರೀತಿಯಿಂದ ಕೂಡಿದೆ ಹೊರತು ಒತ್ತಡದಿಂದಲ್ಲ. ಅದೇ ರೀತಿ ನಾವು ನಮ್ಮ ದೈನಂದಿನ ಕರ್ಮಗಳನ್ನ ಮಾಡ್ತಿದ್ರೂ ಪರಮಪಿತನ ಮೇಲಿನ ಪ್ರೀತಿ ಆಳವಾಗಿದ್ರೆ ನಮ್ಮ ಆಂತರಿಕ ಬುದ್ಧಿಯ ತರಂಗಗಳು ನಿರಂತರವಾಗಿ ಆತನೊಡನೆ ಸಂಪರ್ಕದಲ್ಲಿರ್ತವೆ. ನಾನು ಸ್ವರ್ಗವಾಸಿಯಾಗುತ್ತಿದ್ದೇನೆ ಅನ್ನೋ ಆಂತರಿಕ ಖುಷಿಯೇ ನಮ್ಮನ್ನ ಆಯಾಸದಿಂದ ಪಾರು ಮಾಡುತ್ತೆ. ಬಹಳ ಸೂಕ್ತವಾದ ಹೋಲಿಕೆ ಇದು. ಆ ಪ್ರೀತಿ ಮತ್ತು ಖುಷಿ ಇದ್ದಾಗ ಮಾತ್ರ ಜ್ಞಾನಪೂರ್ಣರಾಗಲು ಸಾಧ್ಯ. ಈಗ ಇಂದಿನ ವರದಾನವನ್ನ ಓದೋಣ. ಕಿರೀಟ ಹಾಗೂ ತಿಲಕವನ್ನು ಧಾರಣೆ ಮಾಡಿಕೊಂಡು ಬಾಪ್ದಾದಾರವರ ಸಹಯೋಗಿಯಾಗುವ ಹೃದಯ ಸಿಂಹಾಸನಾಧಾರಿ ಭವ. ಯಾವಾಗ ಯಾರೇ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರೆಂದ್ರೆ ಅವರ ಚಿಹ್ನೆಯಾಗಿ ತಿಲಕ ಹಾಗೂ ಕಿರೀಟವಿರುತ್ತದೆ. ಹಾಗೆಯೇ ಯಾರು ಹೃದಯ ಸಿಂಹಾಸನಾಧಿಕಾರಿಯಾಗಿದ್ದಾರೆಯೋ ಅವರ ಮಸ್ತಕದಲ್ಲಿ ಸದಾ ಅವಿನಾಶಿ ಆತ್ಮನ ಸ್ಥಿತಿಯ ತಿಲಕವು ದೂರದಿಂದಲೇ ಹೊಳೆಯುತ್ತಿರುವಂತೆ ಕಂಡುಬರುತ್ತದೆ. ಸರ್ವ ಆತ್ಮರ ಕಲ್ಯಾಣದ ಶುಭ ಭಾವನೆಯು ಅವರ ಕಣ್ಣುಗಳಿಂದ ಅಥವಾ ಮುಖದಿಂದ ಕಾಣಿಸುತ್ತದೆ. ಅವರ ಪ್ರತಿ ಸಂಕಲ್ಪ, ವಚನ ಹಾಗೂ ಕರ್ಮವೂ ತಂದೆಯ ಸಮಾನವಾಗಿರುತ್ತದೆ. ವರದಾನದಲ್ಲಿರುವ ಪ್ರತಿಯೊಂದು ಪದವೂ ನಮ್ಮ ಅಂತಃಕರಣವನ್ನ ಪರಿಶೀಲಿಸುವಂತಾಗಿದೆ. ನಾವಿಲ್ಲಿ ಕೆಲವು ಅನುಕ್ರಮವಾದ ಪ್ರಶ್ನೆಗಳನ್ನ ಎತ್ತಿಕೊಳ್ಳಬೇಕು. ಖಂಡಿತ ಕೇಳಿ. ಹೃದಯ ಸಿಂಹಾಸನಾಧಿಕಾರಿಗಳಾಗುವುದು ಎಂದರೆ ಅರ್ಥವೇನು ಮತ್ತು ಅವಿನಾಶಿ ಆತ್ಮನ ಸ್ಥಿತಿಯ ತಿಲಕ ಹಾಗೂ ಜವಾಬ್ದಾರಿಯ ಕಿರೀಟವನ್ನು ನಾವು ದೈನಂದಿನ ಜೀವನದಲ್ಲಿ ಧಾರಣೆ ಮಾಡುವುದು ಹೇಗೆ? ಇಲ್ಲಿ ನನ್ನದೊಂದು ದೃಷ್ಟಿಕೋನ ಇದೆ. ಕಿರೀಟ ಅಂದ್ರೆ ಸಾಮಾನ್ಯವಾಗಿ ಅಧಿಕಾರ, ಅಹಂಕಾರ ಅಥವಾ ಭಾರ ಅಂತ ಅರ್ಥೈಸಲಾಗತ್ತೆ. ಹೌದು. ಲೌಕಿಕ ಜಗತ್ತಿನಲ್ಲಿ ಜವಾಬ್ದಾರಿಯ ಕಿರೀಟ ಧರಿಸುವುದು ಬಹಳ ಆಯಾಸದ ಕೆಲಸ. ಆದರೆ ಈ ವರದಾನದಲ್ಲಿಳುವ ತಿಲಕವು ಆ ಕಿರೀಟದ ಭಾರವನ್ನ ಹೇಗೆ ಲಘು ಮಾಡುತ್ತೆ? ಸರಿಯಾದ ಪ್ರಶ್ನೆ. ಇಲ್ಲಿ ತಿಲಕ ಅಂದ್ರೆ ಭೌತಿಕವಾದ ಕುಂಕುಮವೋ ಗಂಧವೋ ಅಲ್ಲ. ಬದಲಾಗಿ ನಾನೊಂದು ಅವಿನಾಶಿ ಆತ್ಮ ಅನ್ನೋ ಅಖಂಡ ಸ್ಮೃತಿ. ಓಹೋ. ಈ ಸ್ಮೃತಿಯ ತಿಲಕ ಮಸ್ತಕದಲ್ಲಿದ್ದಾಗ ನಾನು ಬೇರೆಯವರಿಗಿಂತ ದೊಡ್ಡವನೋ ಅನ್ನೋ ಅಹಂಕಾರ ಇರೋದಿಲ್ಲ. ಬದಲಿಗೆ ಸರ್ವ ಆತ್ಮರ ಕಲ್ಯಾಣದ ಜವಾಬ್ದಾರಿಯೇ ಒಂದು ಕಿರೀಟ ಆಗತ್ತೆ. ಈ ಕಿರೀಟ ಭಾರ ಅಲ್ಲ, ಇದು ಸೇವೆಯ ಕಿರೀಟ. ಎಷ್ಟು ಸುಂದರವಾದ ಮಾತು. ಒಳಗೆ ನಾನು ಆತ್ಮ ಅನ್ನೋ ಶುಭಭಾವನೆ ಇದ್ದಾಗ ಆ ಭಾವನೆ ತಾನಾಗಿಯೇ ಮುಖದಲ್ಲಿ, ಕಣ್ಣುಗಳಲ್ಲಿ ಪ್ರೀತಿ ಮತ್ತು ಕರುಣೆಯಾಗಿ ಹೊಮ್ಮುತ್ತೆ. ಆಗ ಮಾಡುವ ಪ್ರತಿಯೊಂದು ಕರ್ಮವೂ ತಂದೆಯ ಸಮಾನವಾಗಿ ಸಹಜವಾಗಿ ನಡೆಯುತ್ತೆ. ಖಂಡಿತ. ಈ ಆಂತರಿಕ ಸ್ಮೃತಿಯೇ ನಮ್ಮನ್ನ ಹಗುರ ಮಾಡುತ್ತೆ. ಈಗ ಇಂದಿನ ಸ್ಲೋಗನ್ ಅನ್ನ ಯಥಾವತ್ತಾಗಿ ನೋಡೋಣ. ಸರಳ ನೆನಪಿಗಾಗಿ ಸರಳತೆಯ ಗುಣವನ್ನ ಧಾರಣೆ ಮಾಡಿಕೊಳ್ಳಿರಿ, ಸಂಸ್ಕಾರಗಳನ್ನು ಸರಳ ಮಾಡಿಕೊಳ್ಳಿರಿ. ಸರಳತೆ ಇದು ಕೇವಲ ಒಂದು ಪದ ಅಲ್ಲ, ಇದು ಆಧ್ಯಾತ್ಮಿಕ ಜೀವನದ ಅತಿದೊಡ್ಡ ಸೌಂದರ್ಯ ಮತ್ತು ಶಕ್ತಿ. ಸರಳತೆಯ ಗುಣವನ್ನ ಧಾರಣೆ ಮಾಡುವ ಬಗ್ಗೆ ನಾವೊಂದು ಸಣ್ಣ ಆದರೆ ಆಳವಾದ ಮಂಥನ ಮಾಡಲೇಬೇಕು. ಖಂಡಿತ ಮಾಡಿ. ಸಾಮಾನ್ಯವಾಗಿ ಸರಳತೆ ಅಂದ್ರೆ ನಾವು ಉಡುವ ಬಟ್ಟೆಯಲ್ಲಿ ಅಥವಾ ಬಳಸುವ ವಸ್ತುಗಳಲ್ಲಿರುವ ಬಾಹ್ಯ ರೂಪ ಅಂದುಕೊಳ್ತೇವೆ. ಆದರೆ ನಿಜವಾದ ಸರಳತೆ ಇರೋದು ನಮ್ಮ ಸಂಸ್ಕಾರಗಳಲ್ಲಿ. ಹೌದು, ಮನಸ್ಸಿನ ಮಟ್ಟದಲ್ಲಿ. ಮಾನವನ ಬುದ್ಧಿಗೆ ಎಲ್ಲವನ್ನೂ ಸಂಕೀರ್ಣಗೊಳಿಸುವ, ಲೆಕ್ಕಾಚಾರ ಹಾಕುವ ಒಂದು ಹಳೆಯ ಅಭ್ಯಾಸ ಇದೆ. ಯಾರಾದ್ರೂ ಏನಾದ್ರೂ ಅಂದಾಗ ಅವರು ಹಾಗೇಕೆ ಅಂದ್ರು, ಇದರ ಹಿಂದಿನ ಉದ್ದೇಶ ಏನು ಅಂತ ವಿಪರೀತವಾಗಿ ವಿಶ್ಲೇಷಿಸಿ ಮನಸ್ಸಿನಲ್ಲಿ ಗಂಟುಗಳನ್ನು ಹಾಕೊಳ್ತೇವೆ. ಇದು ಸರಳತೆ ಅಲ್ಲ. ನಿಜ. ಸರಳತೆ ಅಂದ್ರೆ ಹರಿಯುವ ನೀರಿನಂತೆ ಇರುವುದು. ನೀರಿಗೆ ಯಾವುದೇ ಪೂರ್ವಗ್ರಹಗಳಿಲ್ಲ, ಯಾವುದೇ ಅಹಂಕಾರ ಇಲ್ಲ. ಅದನ್ನ ಯಾವ ಆಕಾರದ ಪಾತ್ರೆಗೆ ಹಾಕಿದ್ರೂ ಆ ಪಾತ್ರೆಯ ಆಕಾರವನ್ನ ಯಾವುದೇ ಪ್ರತಿಭಟನೆಯಿಲ್ಲದೆ ಪಡೆದುಕೊಳ್ಳುತ್ತೆ. ವಾವ್, ಎಂಥ ಅದ್ಭುತವಾದ ಉದಾಹರಣೆ. ಹರಿಯುವಾಗ ಎದುರಿಗೆ ಒಂದು ದೊಡ್ಡ ಬಂಡೆಕಲ್ಲು ಬಂದ್ರೆ ನೀರು ಆ ಬಂಡೆಯೊಡನೆ ಜಗಳಾಡುತ್ತಾ ನಿಲ್ಲೋದಿಲ್ಲ. ಸದ್ದಿಲ್ಲದೆ ತನ್ನ ಅಹಂಕಾರವನ್ನ ಬದಿಗಿಟ್ಟು ಪಕ್ಕದಿಂದ ದಾರಿ ಕಂಡುಕೊಂಡು ಮುಂದೆ ಹರಿಯುತ್ತೆ. ಹೌದು, ಖಂಡಿತ. ನಮ್ಮ ಆಲೋಚನೆಗಳು ಮತ್ತು ಸಂಸ್ಕಾರಗಳು ಕೂಡ ಇದೇ ರೀತಿ ಇರಬೇಕು. ಹೌದು, ಖಂಡಿತ. ಸರಳತೆ ಅಂದ್ರೆ ಕಾಂಪ್ಲಿಕೇಶನ್ಸ್ ಇಲ್ಲದಿರುವಿಕೆ. ಯಾರು ಸರಳವಾಗಿರ್ತಾರೋ, ಯಾರು ಮಗುವಿನಂತೆ ನಿರ್ಮಲವಾಗಿರುತ್ತಾರೋ ಅವರು ಎಲ್ಲರ ಮನಸ್ಸಿಗೂ ಹಾಗೂ ಪರಮಾತ್ಮನ ಹೃದಯಕ್ಕೂ ತಕ್ಷಣ ಹತ್ರ ಆಗ್ತಾರೆ. ಅಂದ್ರೆ
ನಮ್ಮ ಮನಸ್ಸು ಸರಳವಾದಾಗ, ನಮ್ಮೊಳಗಿನ ಅಡೆತಡೆಗಳು ನಿವಾರಣೆಯಾದಾಗ ಪರಮಾತ್ಮನ ನೆನಪು ಕೂಡ ತಾನಾಗೇ ಅತ್ಯಂತ ಸರಳವಾಗಿ ನಮ್ಮಲ್ಲಿ ಉಳಿಯುತ್ತೆ ಅಲ್ವಾ? 100% ನಿಜ. ಬಾಬಾರವರ ಜ್ಞಾನ ನೇರವಾಗಿ ಇಳಿಯಬೇಕಾದರೆ ಈ ಬುದ್ಧಿಯ ಭಾರವನ್ನ ಇಳಿಸಿ ಸಂಸ್ಕಾರಗಳನ್ನ ಸರಳ ಮಾಡಿಕೊಳ್ಳುವುದು ಅತ್ಯಗತ್ಯ. ವಾಸ್ತವಿಕವಾಗಿ ಆ ನೀರಿನ ರೂಪಕ ನಮ್ಮ ಅಹಂಕಾರಕ್ಕೆ ಕನ್ನಡಿ ಹಿಡಿದಂತಿದೆ. ಬಂಡೆಗಳಂತಹ ಕಠಿಣ ಪರಿಸ್ಥಿತಿಗಳು ಬಂದಾಗ ಅಹಂಕಾರದಿಂದ ಡಿಕ್ಕಿ ಹೊಡೆಯುವ ಬದಲು ನೀರಂತೆ ಸರಳವಾಗಿ ಹರಿದು ಹೋಗುವುದೇ ವಿವೇಕ. ಖಂಡಿತ. ಈಗ ಅವ್ಯಕ್ತ ಸೂಚನೆಯನ್ನು ಓದುತ್ತೇನೆ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ವಿಜಯಾಗುವುದಕ್ಕೆ ಫೌಂಡೇಶನ್ ಆಗಿದೆ ನಿಶ್ಚಯ. ಫೌಂಡೇಶನ್ ಒಂದು ವೇಳೆ ಪಕ್ಕಾ ಇದ್ರೆ ಕಟ್ಟಡವು ಅಲುಗಾಡುವುದಿಲ್ಲ. ನಿಶ್ಚಿಂತರಾಗಿರುವಿರಿ. ಆದರೆ ಕೇವಲ ತಂದೆಯಲ್ಲೇ ನಿಶ್ಚಯವಿಲ್ಲ, ತಮ್ಮಲ್ಲಿ ತಮಗೆ ನಿಶ್ಚಯ ಮತ್ತು ಡ್ರಾಮಾದಲ್ಲಿಯೂ ನಿಶ್ಚಯ. ವಾಹ್, ಡ್ರಾಮಾವಾ! ಒಂದು ವೇಳೆ ಡ್ರಾಮಾದಲ್ಲಿ ನಿಶ್ಚಯವಿದ್ರೆ ಅಕಲ್ಯಾಣದ ಮಾತು ಸಹ ಕಲ್ಯಾಣದಲ್ಲಿ ಬದಲಾಗಿ ಬಿಡುತ್ತದೆ. ನೋಡಿ, ಡ್ರಾಮಾದಲ್ಲಿ ನಿಶ್ಚಯ ಅನ್ನೋದು ಎಷ್ಟು ದೊಡ್ಡ ರಕ್ಷಾ ಕವಚ. ವಾ ಡ್ರಾಮಾ ವಾ ಅನ್ನೋದು ಕೇವಲ ತುಟಿಯಿಂದ ಏಳುವ ಮಾತಲ್ಲ. ಹೌದು, ಅದೊಂದು ಆಳವಾದ ಅನುಭವ. ಜೀವನದಲ್ಲಿ ನಾವು ಯಾವುದನ್ನ ನಷ್ಟ, ಸೋಲು ಅಥವಾ ಅಕಲ್ಯಾಣ ಅಂತ ಭಾವಿಸ್ತೀವಿಯೋ ಅದರಲ್ಲಿಯೂ ಒಂದು ಸೂಕ್ಷ್ಮವಾದ ಕಲ್ಯಾಣ ಅಡಗಿದೆ ಅನ್ನೋ ಅಚಲ ನಂಬಿಕೆ ಇದು. ನಿಶ್ಚಯ ಇದ್ದಾಗ ಭವಿಷ್ಯದ ಬಗ್ಗೆ ಭಯ ಆಗ್ಲಿ, ಭೂತಕಾಲದ ಬಗ್ಗೆ ಪಶ್ಚಾತ್ತಾಪ ಆಗ್ಲಿ ಇರುವುದಿಲ್ಲ. ಅಕಲ್ಯಾಣದಂತೆ ಕಾಣುವ ಪರಿಸ್ಥಿತಿಗಳು ನಮ್ಮನ್ನು ಇನ್ನಷ್ಟು ಗಟ್ಟಿ ಮಾಡುವ, ನಮ್ಮೊಳಗಿನ ಕುಂದು ಕೊರತೆಗಳನ್ನು ತಿದ್ದುವ ಪಾಠಗಳಾಗಿ ಬದಲಾಗುತ್ತವೆ. ಹೌದು, ಡ್ರಾಮಾದ ಪ್ರತಿಯೊಂದು ದೃಶ್ಯವೂ ನಿಖರವಾಗಿದೆ ಅನ್ನೋ ಅರಿವೇ ನಿರ್ಭಯತೆಗೆ ಕಾರಣ. ಈಗ ನಾವು ಇಂದಿನ 8 ಸ್ವಮಾನಗಳನ್ನು ನಿಧಾನವಾಗಿ ಆಂತರಿಕ ಭಾವನೆಯೊಂದಿಗೆ ಧಾರಣೆ ಮಾಡೋಣ. ನಾನು ನನ್ನ ಶಾಂತ ಸ್ವಧರ್ಮದಲ್ಲಿ ಸ್ಥಿತರಿದ್ದು ತಂದೆಯ ನೆನಪಿನ ಮೂಲಕ ಸರ್ವ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುವ ಪವಿತ್ರ ಆತ್ಮನಾಗಿದ್ದೇನೆ. ನಾನು ಪರಮಧಾಮದಿಂದ ಬಂದು ಈ ಬೆಹದ್ದಿನ ನಾಟಕದಲ್ಲಿ ಶ್ರೇಷ್ಠ ಹಾಗೂ ಹೀರೋ ಪಾತ್ರವನ್ನ ಅಭಿನಯಿಸುವ ವಿಶೇಷ ಪಾತ್ರಧಾರಿ ಆತ್ಮನಾಗಿದ್ದೇನೆ. ನಾನು ಕರ್ಮಗಳನ್ನು ಮಾಡುತ್ತಿದ್ದರೂ ನನ್ನ ಬುದ್ಧಿಯನ್ನು ಒಬ್ಬ ಪರಮ ಪ್ರಿಯತಮನಲ್ಲಿ ಜೋಡಿಸಿರುವ ಸತ್ಯಸತ್ಯವಾದ ಪ್ರಿಯತಮೆ ಆತ್ಮನಾಗಿದ್ದೇನೆ. ನಾನು ತಂದೆಯ ಸಮಾನ ಸಂಕಲ್ಪ, ವಚನ ಮತ್ತು ಕರ್ಮಗಳನ್ನು ಮಾಡುತ್ತಾ ಬಾಬ್ದಾದಾರವರ ಹೃದಯ ಸಿಂಹಾಸನಾಧಿಕಾರಿ ಆತ್ಮನಾಗಿದ್ದೇನೆ. ನಾನು ತಂದೆಯ ಮೇಲೆ, ಸ್ವಯಂ ಮೇಲೆ ಮತ್ತು ಕಲ್ಯಾಣಕಾರಿ ಡ್ರಾಮಾದ ಮೇಲೆ ಅಚಲ ನಿಶ್ಚಯವನ್ನಿಟ್ಟು ಸದಾ ನಿರ್ಭಯ ಮತ್ತು ನಿಶ್ಚಿಂತನಾಗಿರುವ ವಿಜಯೀ ಆತ್ಮನಾಗಿದ್ದೇನೆ. ನಾನು ಸೂರ್ಯವಂಶಿ ರಾಜಧಾನಿಯಲ್ಲಿ ಸಿಂಹಾಸನಾಧಿಕಾರಿಗಳಾಗಲು ಮಾತಾಪಿತರನ್ನು ಸಂಪೂರ್ಣ ಫಾಲೋ ಮಾಡುವ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಆದಿ ಸನಾತನ ದೇವಿ ದೇವತಾ ಧರ್ಮದ ಶ್ರೇಷ್ಠ ಮತ್ತು ಪವಿತ್ರ ಆತ್ಮನಾಗಿದ್ದೇನೆ. ನಾನು ಸರಳತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ನನ್ನ ಸಂಸ್ಕಾರಗಳನ್ನು ಸರಳ ಮಾಡಿಕೊಳ್ಳುವ ದೇವತಾ ಆತ್ಮನಾಗಿದ್ದೇನೆ. ಈಗ ಇಂದಿನ ಪುರುಷಾರ್ಥದ ಅಭ್ಯಾಸಗಳನ್ನ ಅಂದ್ರೆ ದೈನಂದಿನ ಅಭ್ಯಾಸಗಳನ್ನ ನೋಡೋಣ. ನಾನು ಶಾಂತಸ್ವರೂಪ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ. ಇದು ನನ್ನ ಶರೀರ, ಇದರ ಮೂಲಕ ನಾನು ಕೇವಲ ಕರ್ಮ ಮಾಡುತ್ತೇನೆ ಎಂಬ ಆಂತರಿಕ ಅಭ್ಯಾಸವನ್ನು ಮಾಡಿ. ನಾನು ಮರುಜೀವಿಯಾಗಿದ್ದೇನೆ ಎಂದು ಭಾವಿಸಿ. ಈ ಹಳೆ ಪ್ರಪಂಚದಲ್ಲಿ ನೀವು ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಮರುಜೀವಿಯಾಗಿದ್ದೀರಿ ಎಂದು ತಿಳಿದುಕೊಂಡು ಇಂದಿನ ಎಲ್ಲಾ ಕರ್ಮಗಳನ್ನು ಮಾಡಿ. ಇಡೀ ದಿನ ಸರಳತೆಯ ಗುಣವನ್ನು ಧಾರಣೆ ಮಾಡಿ. ಕೇವಲ ಹೊರಗಿನಿಂದ ಮಾತ್ರವಲ್ಲದೆ ಮನಸ್ಸಿನ ಸಂಸ್ಕಾರಗಳಲ್ಲೂ ಸರಳತೆ ಇರುವಂತೆ ವಿಶೇಷ ಗಮನಹರಿಸಿ. ಸೂರ್ಯವಂಶಿ ಮಹಾರಾಜ ಮಹಾರಾಣಿಯಾಗಲು ಸಂಪೂರ್ಣ ಪವಿತ್ರರಾಗುವ ಪುರುಷಾರ್ಥ ಮಾಡಿ. ಇದಕ್ಕಾಗಿ ಇಡೀ ದಿನ ದೇಹಿ ಅಭಿಮಾನಿಯಾಗುವ ಕಡೆ ವಿಶೇಷ ಗಮನ ಇರಲಿ. ಕರ್ಮಕ್ಷೇತ್ರದಲ್ಲಿ ಕೈಕೆಲಸ ಮಾಡುತ್ತಿರಲಿ, ಬುದ್ಧಿಯೂ ತಂದೆಯ ನೆನಪಿನಲ್ಲಿರಲಿ ಎಂಬುದನ್ನು ಅರ್ಥಮಾಡಿಕೊಂಡು ದಿನವಿಡೀ ಕಮಲಪುಷ್ಪ ಸಮಾನರಾಗಿ ಶ್ರೇಷ್ಠ ಕರ್ಮಗಳನ್ನು ಮಾಡಿ. ಇದು ಅಂತಿಮ ಸಮಯವಾಗಿರುವುದರಿಂದ ಈ ಹಳೆಯ ಪ್ರಪಂಚದ ಬಗ್ಗೆ ಉಪರೀತಿ ಅಥವಾ ವೈರಾಗ್ಯವಿರಲಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಜ್ಞಾನದ ಮಾರ್ಗವನ್ನು ಎಲ್ಲರಿಗೂ ತಿಳಿಸುವ ಈಶ್ವರೀಯ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ. ದಿನವಿಡೀ ಅಮೃತವೇಳೆ ಮತ್ತು ಟ್ರಾಫಿಕ್ ಕಂಟ್ರೋಲ್ ಸಮಯದಲ್ಲಿ ಹೃದಯ ಸಿಂಹಾಸನಾಧಿಕಾರಿ ಎಂಬ ವರದಾನದ ಸಾರವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಕರ್ಮಕ್ಷೇತ್ರದಲ್ಲಿ ಸರಳತೆಯ ಸ್ಲೋಗನ್ನ ಸಾರ ಅಭ್ಯಾಸ ಮಾಡಿ. ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದರ ಮೂಲಕ ನಿಶ್ಚಯ ಮತ್ತು ನಿರ್ಭಯತೆಯ ಬಲವನ್ನು ಜಮ ಮಾಡಿಕೊಳ್ಳಿ. ಈ ಎಲ್ಲ ಅಭ್ಯಾಸಗಳು ನಮ್ಮನ್ನ ನಿರಂತರ ಜಾಗೃತಿಯಲ್ಲಿಡಲು ಸಹಾಯ ಮಾಡುತ್ತವೆ. ಈಗ ನಮ್ಮ ಮಂಥನದ ಕೊನೆಯ ಹಂತ ಒಂದು ಸುಂದರವಾದ ರೂಪಕದ ಕಥೆ.
ಇಂದಿನ ಮುರಳಿಯಲ್ಲಿ ತಿಳಿಸಿರುವ 24 ಕ್ಯಾರೆಟ್ ಚಿನ್ನ ಮತ್ತು ಹೀರೋ ಪಾತ್ರದ ಕುರಿತಾದ ಆಳವಾದ ಅರ್ಥವನ್ನ ಈ ಕಥೆ ಬಿಚ್ಚಿಡುತ್ತೆ. ದಯವಿಟ್ಟು ಕಥೆ ಹೇಳಿ. ಖಂಡಿತ. ಒಮ್ಮೆ ಅತ್ಯಂತ ಬೃಹತ್ತಾದ ರಂಗಮಂದಿರವೊಂದಿತ್ತು. ಆ ರಂಗಭೂಮಿಯ ಮೇಲೆ ಜಗತ್ತೇ ಮೆಚ್ಚುವಂತಹ ಅದ್ಭುತ ನಾಟಕವೊಂದ ನಡೀತಾಯಿತ್ತು. ನಾಟಕದ ಮುಖ್ಯ ನಾಯಕ ಅಂದ್ರೆ ಹೀರೋ ಅಪ್ರತಿಮ ಪ್ರತಿಭಾವಂತನಾಗಿದ್ದ. ಆತನ ಶ್ರೇಷ್ಠ ಪಾತ್ರದ ದ್ಯೋತಕವಾಗಿ ನಿರ್ದೇಶಕರು ಆತನ ತಲೆ ಮೇಲೆ 24 ಕ್ಯಾರೆಟ್ ಶುದ್ಧ ಚಿನ್ನದ ಅತ್ಯಮೂಲ್ಯವಾದ ಕಿರೀಟವನ್ನ ಇರಿಸಿದ್ರು. ಓಹೋ, 24 ಕ್ಯಾರೆಟ್ ಚಿನ್ನದ ಕಿರೀಟ. ಹೌದು. ಆ ಕಿರೀಟದ ತೇಜಸ್ಸು ಹಾಗೂ ಆ ನಾಯಕನ ಅಭಿನಯ ಇಡೀ ರಂಗಮಂದಿರವನ್ನೇ ಬೆಳಗಿಸ್ತಾ ಇತ್ತು. ಎಲ್ಲರೂ ಆತನನ್ನ ನೋಡಿ ಮಂತ್ರಮುಗ್ಧರಾಗ್ತಾ ಇದ್ರು. ಆದರೆ ನಾಟಕ ಬಹಳ ಸುದೀರ್ಘವಾಗಿತ್ತು. ದೃಶ್ಯಗಳು ಬದಲಾಗ್ತಾ ವರ್ಷಗಳು ಉರುಳಿದಂತೆ ಆ ನಾಯಕ ವಿಭಿನ್ನ ಪಾತ್ರಗಳನ್ನ ಮಾಡಬೇಕಾಯಿತು. ಕ್ರಮೇಣ ಏನಾಯ್ತು ಅಂದ್ರೆ ಆತ ತನ್ನ ಪಾತ್ರದ ಕಲ್ಪನೆಯಲ್ಲಿ ಎಷ್ಟೊಂದು ಮುಳುಗಿಹೋದ ಅಂದ್ರೆ ತನ್ನ ಮೂಲ ನೈಜ ಸ್ವರೂಪವನ್ನೇ ಮರ್ತುಬಿಟ್ಟ. ತನ್ನ ತಲೆ ಮೇಲಿದ್ದ 24 ಕ್ಯಾರೆಟ್ ಚಿನ್ನದ ಕಿರೀಟವನ್ನ ಎಲ್ಲೋ ಮೂಲೆಯಲ್ಲಿ ಎಸೆದು ತಾನು ಕೇವಲ ಒಬ್ಬ ಸಾಮಾನ್ಯ ದೀನ ಕೂಲಿ ಕಾರ್ಮಿಕ ಅಂತ ಬಲವಾಗಿ ನಂಬಿಬಿಟ್ಟ. ಅಯ್ಯೋ, ಎಂಥ ಸ್ಥಿತಿ! ಆತನ ಮುಖದಲ್ಲಿದ್ದ ರಾಜಗಾಂಭೀರ್ಯ ಮಾಯ ಆಯಿತು. ಅದರ ಬದಲು ದೈನ್ಯತೆ, ಭಿಕ್ಷುಕನಂತಹ ಸ್ಥಿತಿ ಆವರಿಸಿತು. ಆತ ತನ್ನಂತಾನು ಶೂನ್ಯ ಮೌಲ್ಯದ ಕವಡೆಗೆ ಸಮಾನ ಅಂತ ಭಾವಿಸಿ ಪ್ರತಿದಿನ ವೇದಿಕೆ ಮೇಲೆ ಅಳುತ್ತಾ ಕಷ್ಟಗಳನ್ನು ಅನುಭವಿಸ್ತಾ ಬದುಕತೊಡಗಿದ. ಎಂತಹ ವಿಪರ್ಯಾಸ ಅಲ್ವಾ! ಇಡೀ ನಾಟಕದ ಶ್ರೇಷ್ಠ ನಾಯಕ ತನ್ನ ಸ್ಮೃತಿಯನ್ನ ಕಳೆದುಕೊಂಡು ಕವಡಿಯಂತೆ ಬದುಕ್ತಾ ಇದ್ದ. ಇದು ಕೇವಲ ಕಥೆಯ ನಾಯಕನ ಸ್ಥಿತಿಯಲ್ಲ, ದೇಹಾಭಿಮಾನದಲ್ಲಿ ಸಿಲುಕಿರುವ ಪ್ರತಿಯೊಂದು ಆತ್ಮದ ವಾಸ್ತವ ಚಿತ್ರಣ. ಖಂಡಿತ. ಆಗ ಆ ಬೃಹದ್ ನಾಟಕದ ಮಹಾನ್ ನಿರ್ದೇಶಕ, ಸ್ವತಃ ಪರಮಪಿತ ಆ ರಂಗಭೂಮಿಗೆ ಬಂದ್ರು. ಕವಡಿಯಂತೆ ಬಿದ್ದುಕೊಂಡಿದ್ದ ಆ ನಾಯಕನ ಸ್ಥಿತಿಯನ್ನು ನೋಡಿ ಮೆಲ್ಲನೆ ಆತನ ಬಳಿ ಬಂದು ಭುಜತಟ್ಟಿದ್ರು. ಅಜ್ಞಾನದ ನಿದ್ರೆಯಲ್ಲಿದ್ದ ಆತನಿಗೆ ಜಾಗೃತಿ ಮೂಡಿಸ್ತಾ ಹೇಳಿದ್ರು, ಮಗು, ನೀನು ಈ ನಾಟಕದ ಸಾಮಾನ್ಯ ಕೂಲಿಯಲ್ಲ, ನೀನೇ ಇದರ ಹೀರೋ. ನಿನ್ನ ಮೌಲ್ಯ ಕವಡಿಯಲ್ಲ, ನೀನು 24 ಕ್ಯಾರೆಟ್ ಚಿನ್ನದ ನಾಯಕ. ವಾ, ಆ ಮಾತುಗಳೆಷ್ಟು ಶಕ್ತಿಯುತವಾಗಿವೆ! ಹೌದು. ಆ ಮಹಾನ್ ನಿರ್ದೇಶಕನ ಕರುಣಾಮಯಿ ದೃಷ್ಟಿ ಹಾಗೂ ಪ್ರಭಾವಶಾಲಿ ಮಾತುಗಳು ಆ ನಾಯಕನೊಳಗಿದ್ದ ಭ್ರಮೆಯನ್ನ ಸುಟ್ಟು ಹಾಕಿದವು. ಕ್ಷಣಾರ್ಧದಲ್ಲಿ ಆತನಿಗೆ ತನ್ನ ಅಸಲಿ ಸ್ಮೃತಿ ಮರಳಿ ಬಂತು. ಆ ಮೂಲೆಯಲ್ಲಿದ್ದ ಕಿರೀಟವನ್ನ ಮತ್ತೆ ಧರಿಸಿದ ಮತ್ತು ಆತನ ಮುಖದಲ್ಲಿ ಮತ್ತೆ ಆ 24 ಕ್ಯಾರೆಟ್ ಚಿನ್ನದ ಹೊಳಪು ಮೂಡಿತು. ಆತ ಮತ್ತೆ ತನ್ನ ಗಾಂಭೀರ್ಯದಿಂದ ನಾಟಕದಲ್ಲಿ ಮಿಂಚತೊಡಗಿದ. ಈ ಕಥೆ ನಮ್ಮ ಅಂತರಂಗದ ಕಣ್ಣುಗಳನ್ನ ತೆರೆಸುವಂತಿದೆ. ಕವಡೆಯಂತಾಗಿದ್ದ ನಮ್ಮನ್ನ ಮತ್ತೆ ವಜ್ರಸಮಾನರನ್ನಾಗಿ ಮಾಡಲು, ಆ 24 ಕ್ಯಾರೆಟ್ ಚಿನ್ನದ ಹೊಳಪನ್ನ ಮರಳಿ ನೀಡಲು ಆ ಮಹಾನ್ ನಿರ್ದೇಶಕನೇ ಖುದ್ದಾಗಿ ಬಂದಿದ್ದಾನೆ. ಹೌದು, ಇದು ನಮ್ಮೆಲ್ಲರ ಸೌಭಾಗ್ಯ. ಇಂದಿನ ಈ ಆಳವಾದ ಮಂಥನವನ್ನ ಮುಕ್ತಾಯಗೊಳಿಸುವ ಮುನ್ನ ನಾವೆಲ್ಲರೂ ನಮ್ಮದೇ ಆದ ಏಕಾಂತದಲ್ಲಿ ಚಿಂತನೆ ಮಾಡಬೇಕಾದ ಒಂದು ಪ್ರಚೋದನಾತ್ಮಕ ವಿಚಾರವನ್ನ ನಿಮ್ಮ ಮುಂದಿಡುತ್ತಿದ್ದೇನೆ. ಖಂಡಿತ ಹೇಳಿ. ಈ ಇಡೀ ಪ್ರಪಂಚವೇ ಒಂದು ಅತ್ಯದ್ಭುತ, ಕಲ್ಯಾಣಕಾರಿ ಡ್ರಾಮಾವಾಗಿದ್ದರೆ ಮತ್ತು ನಾವೆಲ್ಲರೂ ಆ ಮಹಾನ್ ನಿರ್ದೇಶಕನಿಂದ ಆಯ್ಕೆಯಾದ 24 ಕ್ಯಾರೆಟ್ ಚಿನ್ನದ ಹೀರೋ ಪಾತ್ರಧಾರಿಗಳಾಗಿದ್ದರೆ, ಇಂದು ನಮ್ಮ ಎದುರು ಬರುವ ಅತಿ ದೊಡ್ಡ ಸವಾಲುಗಳನ್ನು, ಸಮಸ್ಯೆಗಳನ್ನು ಅಥವಾ ನಮ್ಮನ್ನೇ ಟೀಕಿಸುವ ವ್ಯಕ್ತಿಗಳನ್ನು ನಾವು ನೋಡುವ ದೃಷ್ಟಿಕೋನ ಹೇಗೆ ಬದಲಾಗಬೇಕು? ಒಬ್ಬ ಹೀರೋ ತನ್ನ ಕಷ್ಟಗಳನ್ನ ವಿಪತ್ತು ಅಂತ ನೋಡ್ತಾನೋ ಅಥವಾ ತನ್ನ ಪಾತ್ರವನ್ನ ಇನ್ನಷ್ಟು ಶ್ರೇಷ್ಠವಾಗಿಸುವ ಅವಕಾಶ ಅಂತ ನೋಡ್ತಾನೋ? ಇದರ ಬಗ್ಗೆ ಆಳವಾಗಿ ಯೋಚಿಸಿ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ, ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗ್ಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.